ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ತರಗತಿ 2025-26ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ತರಗತಿಯಲ್ಲಿ ತೆಗೆದುಕೊಳ್ತಕ್ಕಂಥದ್ದು. ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅರ್ಥಶಾಸ್ತ್ರದ ಭಾಗ ಇ ಯಲ್ಲಿ ಕೇಳಿರ್ತಕ್ಕಂಥ ನಿಯೋಜನೆ ಆಧಾರಿತ ಅಥವಾ ಪ್ರಾಯೋಗಿಕ ಪ್ರಶ್ನೆ 42ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಈ ಕೆಳಗಿನ ಕೋಷ್ಟಕಕ್ಕೆ ಒಂದು ರೇಖಾಚಿತ್ರವನ್ನು ರಚಿಸಿ ಮತ್ತು ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು, ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ ಮತ್ತು ಅಧಿಕ ಬೇಡಿಕೆ ಹಾಗೂ ಅಧಿಕ ಪೂರೈಕೆಗಳನ್ನು ಗುರುತಿಸಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇದರಲ್ಲಿ ಪಿ ಅಂತಂತಂದ್ರೆ ಪ್ರೈಸ್ ಅಥವಾ ಬೆಲೆ ಅಂತ ಕರೀತೇವೆ. ಕ್ಯೂ ಡಿ ಅಂತಂದ್ರೆ ಕ್ವಾಂಟಿಟಿ ಡಿಮ್ಯಾಂಡ್ ಅಂದ್ರೆ ಬೇಡಿಕೆಯ ಪ್ರಮಾಣ, ಮತ್ತು ಕ್ಯೂ ಎಸ್ ಅಂತಂದ್ರೆ ಕ್ವಾಂಟಿಟಿ ಸಪ್ಲೈ, ಪೂರೈಕೆಯ ಪ್ರಮಾಣ ಅಂತ. ಈ ಒಂದು ಟೇಬಲ್ ಮೇಲೆ ಪಿ ಬೆಲೆ ಕೊಟ್ಟಿದ್ದಾರೆ 1 2 3 4 5. ಕ್ಯೂ ಡಿ ಬೇಡಿಕೆ ಪ್ರಮಾಣ 60 50 40 30 20. ಹಾಗೆ ಪೂರೈಕೆ ಪ್ರಮಾಣ 20 30 40 50 60. ಇದ್ರ ಮೇಲೆ ವಿದ್ಯಾರ್ಥಿಗಳ ಒಂದು ರೇಖಾಚಿತ್ರವನ್ನು ರೆಡಿ ಮಾಡಬೇಕಾಗಿರ್ತಕ್ಕಂಥದ್ದು ಈ ಪ್ರಶ್ನೆ ಆಗಿದೆ. ಇಲ್ಲಿ ನೋಡಿ, ರೇಖಾಚಿತ್ರ ನಾವು ತೆಗಿತಕ್ಕಂಥದ್ದು. ಹೌದಾ? ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ತಗೋಣ. ಇಲ್ಲಿ ಓ ಇದೆ. ಈ ಓವೈದಲ್ಲಿ ನಾವೇನು ಅಳಿತಾ ಇದ್ದೇವೆ ಅಂತಂದ್ರೆ ಕ್ಯೂ ಡಿ ಮತ್ತು ಕ್ಯೂ ಎಸ್ ಅನ್ನು, ಓ ಎಕ್ಸ್ ದಲ್ಲಿ ನಾವು ಕ್ಯೂ ಡಿ ಮತ್ತು ಪ್ರಮಾಣಗಳನ್ನು ಅಳಿತಾ ಇದ್ದೇವೆ. ಓವೈದಲ್ಲಿ ಬೆಲೆಗಳನ್ನು ಅಳಿತಾ ಇದ್ದೇವೆ. ನೋಡಿ, ಬೆಲೆ ಹಾಕೊಳ್ಳೋಣ. 1 2 3 4 5 6 ಅಂತಂದ್ರೆ 1 2 3 4 5 6. ಈ ಕಡೆ ಪ್ರಮಾಣ ಹಾಕೊಳ್ಳೋಣ. 1 2 3 4 5 6 ಅಂತಂದ್ರೆ ಪ್ರಮಾಣ ನೋಡಿ 20 30 40 50 60. ಓಕೆ. ಈ ಪೂರೈಕೆ ರೇಖೆಯನ್ನು ಕಂಡು ಹಿಡಿತಕ್ಕಂಥದ್ದು. ಈ ಕಡೆ ಇದು ಬೇಡಿಕೆ ರೇಖೆ, ಇಲ್ಲಿ ಎಸ್ ಎಸ್ ಅಂತಂತಂದ್ರೆ ಪೂರೈಕೆ ರೇಖೆ, ಡಿ ಡಿ ಅಂತಂದ್ರೆ ಬೇಡಿಕೆ ರೇಖೆ, ಇಲ್ಲಿ ನೋಡಿ ಬೆಲೆ ಒಂದಿದ್ದಲ್ಲಿ ಪೂರೈಕೆ ಎಷ್ಟಿದೆ
20 ಇದೆ. ಇಲ್ಲಿ ನೋಡಿ ಬೆಲೆ ಒಂದದಲ್ಲಿ ಪೂರೈಕೆ ರೇಖೆ ಎಷ್ಟಿದೆ, ಇಲ್ಲಿ ನಿಮ್ಗೆ ಒಂದು ಪಾಯಿಂಟ್ ಅನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ತಿಳಿಲನ್ನಗೋಸ್ಕರ. ಅದೇ ರೀತಿ ಬೆಲೆ ಒಂದಿದ್ದಾಗ ಬೇಡಿಕೆ ಎಷ್ಟಿದೆ, ಈ ಲೆವೆಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಬೇಡಿಕೆ 60 ಇದೆ, ಇಲ್ಲಿ 50 ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. 40, 30, 1, 2, 3. ಓಕೆ, ಇಲ್ಲಿ ನೋಡಿ 1, 60, 20, 1, 20, 60. ಅದೇ ರೀತಿ 2, 50, 30, 2 ಇಲ್ಲಿ ನೋಡಿ ಇದು 30. ಅದೇ ರೀತಿ ಇಲ್ಲಿ ಮುಂದೆ ಹೋದ್ರೆ 50, 30, 40, 40. ನೋಡಿ ಇಲ್ಲಿ ಇವೆರಡು ರೇಖೆಗಳ ಮೇಲೆ ಏನಾಗಿದೆ ಅಂತಂದ್ರೆ ಬೇಡಿಕೆ ಮತ್ತು ಪೂರೈಕೆಗಳು ಎರಡು ಸಮತೋಲನವನ್ನು ಹೊಂದಿರತಕ್ಕಂಥದ್ದು. ಅದೇ ರೀತಿಯಾಗಿ 40 QD, 30 QS 50. 40 ನೋಡಿ QD ಎಷ್ಟು ಬಂತಂತಂದ್ರೆ ಈ ಲೆವೆಲ್ 30, ಇಲ್ಲಿ 30 ನಿಮಗೆ ತಿಳಿಲನ್ನೋಗೋಸ್ಕರ ನಾನು ಹಾಕ್ತಕ್ಕಂಥದ್ದು 30. ಅದೇ ರೀತಿಯಾಗಿ QS ಎಷ್ಟಾಗ್ತದಂತಂದ್ರೆ ಇಲ್ಲಿ ಮುಂದೆ ಹೋಗ್ತದೆ 50. ಇಲ್ಲಿ ನೋಡಿ ಈ ಲೆವೆಲ್ಗೆ 50. ಅದೇ ರೀತಿಯಾಗಿ 5ನೇದು, ಈ 5ನೇದರಲ್ಲಿ 20. ಇಲ್ಲಿ ಈ ರೇಖಾಚಿತ್ರವನ್ನು ಸ್ವಲ್ಪ ಹೀಗೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ಇದು ಕರೆಕ್ಟ್ ಸ್ಕೇಲ್ ಹಾಕೊಂಡು ತಾವುಗಳನ್ನು ಹಾಕೋಬೇಕು. 20 ಇಕ್ಕ ಅದೇ ಲೆವೆಲ್ಗೆ ಇದು 60 ಇಕ್ಕ ನೋಡಿ. ಈ ರೀತಿಯಾಗಿ ನಿಮ್ಗೆ ಗೊತ್ತಾಗ್ಲಿ ಅನ್ನೋಗೋಸ್ಕರ ಈ ತರ ತೋರಿಸಿರ್ತಕ್ಕಂಥದ್ದು. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇದು ತೆಗೆದು ಬಿಡೋಣ. ಈ ಕೇಳಿರ್ತಕ್ಕಂಥ ಪ್ರಶ್ನೆಗೆ ತಾವುಗಳನ್ನು ಏನ್ ಮಾಡ್ಬೇಕನ್ನೋ ಹಾಗಿದ್ರೆ ಯಾವ ರೀತಿ ಅಂತಕ್ಕಂಥದ್ದು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈ ಕ್ವಶನ್ ಸಮತೋಲನ ಬಿಂದು, ಇದಕ್ಕೆ ನಾವೇನಂತ ಕರಿತೇವೆ, ಸಮತೋಲನ ಬಿಂದು. ಒಂದು ಕ್ಲಿಯರ್ ಆಯ್ತಾ? ಈ ಪ್ರಶ್ನೆಯಲ್ಲಿ ಸಮತೋಲನ ಬಿಂದು ಕಂಡು ಹಿಡಿದೇವ. ಎರಡನೇದು ಸಮತೋಲನ ಬೆಲೆ ನಾ ಹಾಕ್ಲತ್ತೀನಿ ನೋಡ್ರಿ. ಇದು ಸಮತೋಲನ ಬೆಲೆ 3 ಆಗ್ತದೆ. ಸಮತೋಲನ ಬೆಲೆ 3. ಯಾಕೆ ಇದಕ್ಕೆ ಸಮತೋಲನ ಬೆಲೆ ಅಂತ ಕರಿತೇವೆ ಅಂತಂದ್ರೆ ಇಲ್ಲಿ ನೋಡಿ ಈ QD ಅಂದ್ರೆ ಕ್ವಾಂಟಿಟಿ ಡಿಮ್ಯಾಂಡ್ ಮತ್ತು ಈ ರೇಖೆ ಪೂರೈಕೆ ರೇಖೆ ಇವೆರಡೂ ಕೂಡ ಈ ಬಿಂದುವಿನಲ್ಲಿ ಅಂದ್ರೆ ಇಲ್ಲಿ ಸಂದಿಗ್ಧತೆ ಹೊಂದಿರತಕ್ಕಂಥದ್ದು. ಆ ಕಾರಣಕ್ಕಾಗಿ ಇದನ್ನು ನಾವು ಸಮತೋಲನ ಬೆಲೆ ಅಂತ ಕರಿತೀವಿ 3. ಇದಕ್ಕೆ ಸಮತೋಲನ ಪ್ರಮಾಣ ಅಂತಂದ್ರೆ ಇಲ್ಲ ಸಮತೋಲನ ಬಿಂದು. ಇದೇ ರೀತಿಯಾಗಿ ಸಮತೋಲನ ಪ್ರಮಾಣ. ಹೌದಾ? ಇಲ್ಲಿ ನೋಡಿ 40 ಅಂತಕ್ಕಂಥದ್ದು ಇಲ್ಲೇನಾಗಿದೆ ಅಂತಂದ್ರೆ ಇಲ್ಲಿ ಇವೆರಡರಲ್ಲಿ 40 3 ಬೆಲೆ ಇದ್ದಾಗ ಬೆಲೆ 3 QD ಮತ್ತು QS ಎರಡು ಕೂಡ ಸಮತೋಲನ ಇದೆ. ಆ ಕಾರಣಕ್ಕಾಗಿ ಇದನ್ನು ನಾವು ಸಮತೋಲನ
ಪ್ರಮಾಣ ಅಂತ ಕರೀತೇವೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಸಮತೋಲನ ಪ್ರಮಾಣ ಕಂಡುಹಿಡಿದೆವು. ಆಮೇಲೆ ಅಧಿಕ ಬೇಡಿಕೆ ಹಾಗೂ ಅಧಿಕ ಪೂರೈಕೆಗಳನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಈ ಕಡೆ ಇದಕ್ಕೆ ನಾವೇನಂತೀವಿ ಅಧಿಕ ಬೇಡಿಕೆ ರೇಖೆ. ಯಾಕ ಇದು ಏನಿದೆಲ್ಲ ಈ ಸಮತೋಲನಕ್ಕಿಂತ ಹೆಚ್ಚು ಅದಲ್ಲ, ಇದು ಆ ಕಾರಣಕ್ಕಾಗಿ ಇದನ್ನು ಅಧಿಕ ಬೇಡಿಕೆ ಅಂತ ಕರಿತೇವೆ ಈ ರೇಖೆಯನ್ನು. ಅದೇ ರೀತಿಯಾಗಿ ಅಧಿಕ ಪೂರೈಕೆ, ಈ ಸಮತೋಲನ ಬಿಂದುವನ್ನು ಹೊರತುಪಡಿಸಿ ಈ ಕಡೆ ಇದು ಪೂರೈಕೆ ರೇಖೆ ಇಲ್ಲಿಂದ ಹೆಚ್ಚಿಗದಲ್ಲ, ಆ ಕಾರಣಕ್ಕಾಗಿ ಅಧಿಕ ಪೂರೈಕೆ ಅಂತ ಕರೀತೇವೆ. ಓಕೆನಾ. ಇಲ್ಲಿ ತಾವುಗಳನ್ನು ಅಧಿಕ ಪೂರೈಕೆ ಇಲ್ಲಿಂದ ಈ ಕಡೆ ಹೋಗಿರ್ತಕ್ಕಂಥದ್ದು. ಇಲ್ಲಿ ತಾವುಗಳನ್ನು ಈ ಪಾಯಿಂಟ್ ಔಟ್ ತಾನು ಮಾಡ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಗುರುತಿಸ್ತಕ್ಕಂಥದ್ದನ್ನ ಏನ್ ಗುರುತಿಸ್ತಿಲ್ಲ, ಇದು ಈ ಕಡೆ ಕಡಿಮೆ, ಈ ಕಡೆ ಹೆಚ್ಚು, ಈ ಕಡೆ ಮತ್ತೆ ಹೆಚ್ಚಾಗ್ತಾ ಹೋಗ್ತಾ ಇದೆ, ಈ ಕಡೆ ಕಡಿಮೆ ಹಾಕೋತಾ ಬರ್ತಾ ಇದೆ. ಹೌದಾ. ಈ ರೀತಿ ಈ ಪ್ರಾಯೋಗಿಕ ಪ್ರಶ್ನೆ ಈ ರೀತಿ ತಾವು ಬಿಡಿಸಿದ್ದೆ ಆದ್ರೆ ನಿಮ್ಗೆ ಪರೀಕ್ಷೆಯಲ್ಲಿ 5 ಅಂಕಗಳನ್ನು ಈಸಿಯಾಗಿ ಪಡ್ಕೊಳ್ಬಹುದು. ಇದು ಬಿಡಿಸ್ಬೇಕಂತಂದ್ರೆ ಈ ಕ್ಲಾಸ್ ಕೇಳುವಾಗ ವಿದ್ಯಾರ್ಥಿಗಳು ನೋಟ್ಬುಕ್ ಮತ್ತು ಪೆನ್ ಅನ್ನು ತಗೊಂಡು ನಾವು ಹೇಳೋದ ಪ್ರಕಾರನೇ ಬರ್ಕೊಂಡಿದೆ ಆದ್ರೆ ನಿಮ್ಗೆ ಬಹಳ ಉಪಯುಕ್ತತೆ ಆಗ್ತದೆ ಮತ್ತು ಈಸಿಯಾಗಿ ತಾವುಗಳನ್ನು ಬಿಡಿಸಬಹುದು ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅದೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ ವಿದ್ಯಾರ್ಥಿಗಳ 43ನೇ ಕ್ವಶನ್. ಈ ಕೆಳಕಂಡ ಕೋಷ್ಟಕದಲ್ಲಿ ಕಾಣೆಯಾದ ಮೌಲ್ಯಗಳನ್ನು ಕಂಡು ಹಿಡಿಯರಿ ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಇದು ಕೂಡ 5 ಅಂಕದ ಪ್ರಶ್ನೆ. ಕಂಡು ಹಿಡಿಯರಿ. ಇಲ್ಲಿ ನೋಡಿ, ಉತ್ಪಾದನಾ ಹಂತಗಳು, ಇವುಗಳನ್ನು ಉತ್ಪಾದನಾ ಹಂತಗಳು ಅಂತ ಕರೀತೇವೆ. ಒಟ್ಟು ಉತ್ಪಾದನೆ, ಮಧ್ಯಂತರ ಸರಕು, ಮೌಲ್ಯವರ್ಧನೆ, ಈ ರೀತಿ ಕ್ವಶನ್ ಪೇಪರ್ ಅಲ್ಲಿ ಇದೆ. ಗೋಧಿ ರೈತ ಒಟ್ಟು ಉತ್ಪಾದನೆ 350 ಇಲ್ಲ 3500, ಮಧ್ಯಂತರ ಸರಕು 0 ಕೊಟ್ಟಿದ್ದಾನೆ, ಮೌಲ್ಯವರ್ಧನೆ ಇಲ್ಲಿ ಡ್ಯಾಶ್ ಇರ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿ. ಅದೇ ರೀತಿಯಾಗಿ ಎರಡನೇದು ಹಿಟ್ಟು ಗಿರಣಿಯವನು ಒಟ್ಟು ಉತ್ಪಾದನೆಯಲ್ಲಿ ಡ್ಯಾಶ್ ಕೊಟ್ಟಿದ್ದಾನೆ, ಆದ್ರೆ ಮಧ್ಯಂತರ ಸರಕು 3500 ತಗೊಂಡಿದ್ದಾನೆ, ಮೌಲ್ಯವರ್ಧನೆ 1300 ತಗೊಂಡಿದ್ದಾನೆ. ಬ್ರೆಡ್ ಬೇಕರಿಯವನು ಒಟ್ಟು ಉತ್ಪಾದನೆ 6000 ಕೊಟ್ಟಿದ್ದಾರೆ, ಆದ್ರೆ ಮಧ್ಯಂತರ ಸರಕು ಡ್ಯಾಶ್ ಬಿಟ್ಟಿದ್ದಾರೆ, ಹಾಗೂ ಮೌಲ್ಯವರ್ಧನೆ ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಡ್ಯಾಶ್ ಬಿಟ್ಟಿರ್ತಕ್ಕಂಥದ್ದು. ಚಿಲ್ಲರೆ ಅಂಗಡಿಯವನು ಅಂದ್ರೆ ಮಾರಾಟಗಾರ ಅಂತ ಕರಿತೇವೆ. ಇಲ್ಲಿ ಒಟ್ಟು ಉತ್ಪಾದನೆ ಅಲ್ಲಿ ಡ್ಯಾಶ್ ಇದೆ, ಮಧ್ಯಂತರ ಸರಕು 6000 ಇದೆ, ಮೌಲ್ಯವರ್ಧನೆ 1000 ಇದೆ. ಕೊಟ್ಟು ಮೌಲ್ಯವರ್ಧನೆ ಅಂತ ಈ ರೀತಿ ಪ್ರಶ್ನೆ ಇದೆ. ಈ ಪ್ರಶ್ನೆ ಕೇವಲ ಬಹಳ ಈಜಿ ಇದೆ, ವಿದ್ಯಾರ್ಥಿಗಳು ಬಿಡಿಸಿದರೆ. ಅವ ಏನ್ ಕೇಳಿದ್ದಾನೆ ಕ್ವಶನ್ ದಲ್ಲಿ ನೋಡಿ, ಕೆಳಕಂಡ ಕೋಷ್ಟಕದಲ್ಲಿ ಕಾಣೆಯಾದ ಅಂದ್ರೆ ಕಾಣೆಯಾದ, ಇಲ್ಲಿ ಏನು ಖಾಲಿ ಬಿಟ್ಟ ಸ್ಥಳ ಕೊಟ್ಟಲ್ಲ ಅದನ್ನು ಕಾಣೆಯಾದ ಮೌಲ್ಯಗಳನ್ನು ಕಂಡು ಹಿಡಿಯಿರಿ ಅಂತ ಈ ರೀತಿ ಕ್ವಶನ್ ಇದೆ. ಕೇವಲ ನೀವು ನೋಡಿ 1 2 3 4 5 ಖಾಲಿ ಬಿಟ್ಟ ಸ್ಥಳ ನೀವು ತುಂಬಿದೆ ಆದ್ರೆ ಅಥವಾ ಕಾಣೆಯಾದ ಅಂಕಗಳನ್ನು ತುಂಬಿದೆ ಆದ್ರೆ ನಿಮ್ಗೆ ಒಂದೊಂದಕ್ಕೆ 1 ಅಂಕ ಇದೆ ಈಕ್ವಲ್ ಟು ತಾವುಗಳನ್ನ 5 ತುಂಬಬೇಕಾಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ 5 ಅಂದ್ರೆ 5 ಮಾರ್ಕ್ಸ್ ಗಳನ್ನು ತಮ್ಗೆ ಸಿಗ್ತಕ್ಕಂಥದ್ದು. ನೋಡೋಣ ಯಾವ ರೀತಿ ಇದನ್ನು ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡೋಣ ಅಂತಕ್ಕಂಥದ್ದು. ಉತ್ಪಾದನೆ ಹಂತ ಫಸ್ಟ್ ನೋಡಿ, ಗೋಧಿ ರೈತ ಸುಮ್ಮನೆ ಒಂದು ಎಕ್ಸಾಂಪಲ್ ತಮ್ಗೆ ಕೊಡ್ತಾ ಇದ್ದೀನಿ ತಿಳುವಳಿಕೆಗೋಸ್ಕರ. ತನ್ನ 2 ಎಕರೆ ಭೂಮಿಯಲ್ಲಿ ಗೋಧಿಯನ್ನು ಉತ್ಪಾದನೆ ಮಾಡ್ತಾನೆ.
ಈ ಗೋಧಿ ಉತ್ಪಾದನೆ ಮಾಡಿ ಅವನು ಒಟ್ಟು ಉತ್ಪಾದನೆ ಮೊತ್ತ ಎಷ್ಟಾಗಿರ್ತದೆ ಗೋಧಿಯನ್ನು ಮಾರುಕಟ್ಟೆಗೆ ಮಾರಾಟ ಮಾಡಿದಾಗ ಅಲ್ಲಿ ಅವನು ಒಟ್ಟು ಉತ್ಪಾದನೆ ಮೊತ್ತ 3500 ಆಗ್ತದೆ. ಇಲ್ಲಿ ಕೊಟ್ಟಿದ್ದಾನೆ ಒಟ್ಟು ಉತ್ಪಾದನೆ 3500. ಈ ಗೋಧಿ ಉತ್ಪಾದನೆಗೆ ಮಧ್ಯಂತರ ಸರಕುಗಳನ್ನು ಅವ ಯಾವುದೇ ಕೂಡ ಅಲ್ಲಿ ಯಾಡ್ ಮಾಡಿಲ್ಲ ಅಥವಾ ಸೇರಿಸಿಲ್ಲ. ಆ ಕಾರಣಕ್ಕಾಗಿ ಇಲ್ಲೇನಾಗ್ತದೆ ಅಂತಂದ್ರೆ 0 ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ರೈತನ ಒಟ್ಟು ಮೌಲ್ಯವರ್ಧನೆ ಎಷ್ಟಾಗ್ತದೆ ಅಂತಂದ್ರೆ ಇಲ್ಲಿ ಖಾಲಿ ಸ್ಥಳದಲ್ಲಿ ತಾವುಗಳನ್ನು 3500 ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಮೌಲ್ಯವರ್ಧನೆ ಎಷ್ಟಾಯ್ತು 3500 ರೈತರು, ಒಟ್ಟು ಉತ್ಪಾದನೆ 3500. ಯಾಕಂದ್ರೆ ಮಧ್ಯಂತರ ಸರಕು ಯಾವುದೇ ಯಾಡ್ ಮಾಡಿಲ್ಲ, ಆ ಕಾರಣಕ್ಕಾಗಿ ಅವನ ಮೌಲ್ಯವರ್ಧನೆ 3500 ಆಯ್ತು. ಈ ಗೋಧಿಯನ್ನು ತಗೊಂಡು ರೈತ ಗೋಧಿ ಮಾರಾಟ ಮಾಡಿದ್ದು 3500ಕ್ಕೂ. ಆ ಹಿಟ್ಟಿನ ಗಿರಣಿ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಗೋಧಿಯನ್ನು ಖರೀದಿ ಮಾಡ್ತಾನೆ. ಎಷ್ಟು ಖರೀದಿ ಮಾಡ್ತಾನೆ ಅಂತಂದ್ರೆ ಈ 3500ಕ್ಕೆ ಗೋಧಿ ಖರೀದಿ ಮಾಡ್ತಾನೆ. ಹೌದಾ? ಇಲ್ಲ 3500 ಇಲ್ಲಿದೆ ಅಂದ ಆ ಒಟ್ಟು ಮೌಲ್ಯವರ್ಧನೆಯಲ್ಲಿ ಏನ್ ಮಾಡ್ತಾನೆ ಈ ಗೋಧಿ 3500ಕ್ಕೆ ಖರೀದಿ ಮಾಡ್ತಾನೆ. ಇದು ಯಾರ ಮೌಲ್ಯವರ್ಧನೆ ಆಗ್ತದೆ? ಮಧ್ಯಂತರ ಸರಕು ಹಿಟ್ಟಿನ ಗಿರಣಿದವ ಎಷ್ಟು ತೋತಾನೆ 3500 ಗೋಧಿ ಖರೀದಿ ಮಾಡಿ ಆ ಗೋಧಿಯನ್ನು ಹಿಟ್ಟಾಗಿ ಪರಿವರ್ತನೆ ಮಾಡೋದಕ್ಕೆ ಗಿರಣಿಯಲ್ಲಿ ಬೀಸೋದಕ್ಕೆ ಅದಕ್ಕೆ ಅವ ಆ ಗೋಧಿಯನ್ನು ಹಿಟ್ಟಾಗಿ ಪರಿವರ್ತನೆ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡ್ತಾನೆ ಅಂತಂದ್ರೆ ಅವ 300 ರೂಪಾಯಿ 1300 ರೂಪಾಯಿ ಖರ್ಚು ಮಾಡ್ತಾನೆ. ಯಾರು ಖರ್ಚು ಮಾಡ್ತಾರೆ 1300 ರೂಪಾಯಿ? ಹಿಟ್ಟಿನ ಗಿರಣಿಯವನು. ಗೋಧಿ ತಗೊಂಡು ಗೋಧಿ ಕಚ್ಚಾ ವಸ್ತು ಆಗಿರ್ತವ, ಅದು ಸಿದ್ಧ ವಸ್ತು ಪರಿವರ್ತನೆ ಮಾಡ್ಬೇಕಂದ್ರೆ ಗೋಧಿಯನ್ನು ಹಿಟ್ಟಾಗಿ ಪರಿವರ್ತನೆ ಆಗ್ತದೆ, ಅದಕ್ಕೆ 300 ರೂಪಾಯಿ ಖರ್ಚಾಗ್ತದೆ. ಆ ಕಾರಣಕ್ಕಾಗಿ ಈ 3500 ಪ್ಲಸ್ 300 ಎರಡು ಪ್ಲಸ್ ಮಾಡ್ಬೇಕು. ಈ ಎರಡು ಪ್ಲಸ್ ಮಾಡಿದಾಗ ಅವನ ಒಟ್ಟು ಉತ್ಪಾದನೆ ಏನಂತ ಗೊತ್ತಾಗ್ತದೆ. ಇಲ್ಲಿ ನೋಡಿ ಪ್ಲಸ್ ಮಾಡೋಣ. ಈ 0 0 ಇದು 0 ಈ 0 0 ಈ 3 ಪ್ಲಸ್ 5 8 ಹೌದಾ? 1 ಪ್ಲಸ್ 4 1 ಪ್ಲಸ್ 3 4 ಅಂದ್ರೆ 4800 ಏನಾಗ್ತದೆ ಅಂತಂದ್ರೆ ಒಟ್ಟು ಉತ್ಪಾದನೆ ಆಗ್ತಕ್ಕಂಥದ್ದು. ಯಾರ್ದು? ಹಿಟ್ಟಿನ ಗಿರಣಿಯ ಒಂದು. ಇದು ಫುಲ್ಫಿಲ್ ಆಯ್ತು ನೋಡ್ರಿ. ಇವೆರಡು ಕೂಡಿಸ್ತಾರೆ ಇದು ಒಟ್ಟು ಉತ್ಪಾದನೆ ಆಗ್ತದ. ಯಾರ್ದು? ಹಿಟ್ಟಿನ ಗಿರಣಿ ಅವನು ಮಧ್ಯಂತರ ಸರಕು 3500, ಅದಕ್ಕೆ ಹಿಟ್ಟಾಗಿ ಗೋಧಿಯನ್ನು ಹಿಟ್ಟಾಗಿ ಪರಿವರ್ತನೆ ಮಾಡೋದಕ್ಕೆ 1300. ಇವೆರಡು ಕೂಡಿಸ್ಬೇಕು. ಇವೆರಡು ಕೂಡಿಸಿದಾಗ 4800 ಆಗುತ್ತೆ. ನೆಕ್ಸ್ಟ್ ಈ ಹಿಟ್ಟನ್ನು ತಗೊಂಡು ಬ್ರೆಡ್ ಮಾಡ್ಬೇಕಾಗ್ಯದ. ಬರೀ ಹಿಟ್ಟಾದ್ರೆ ಅದು ಅಂತಿಮ ಸರಕು ಆಗಲ್ಲ. ಅದು ಬ್ರೆಡ್ ಮಾಡಿ, ಬ್ರೆಡ್ ಯಾರು ಮಾಡ್ತಾನೆ ಅಂತಂದ್ರೆ ಬೇಕರಿಯವನು ಹಿಟ್ಟಿನ ಗಿರಣಿಯಿಂದ ಹಿಟ್ಟನ್ನು ಖರೀದಿ ಮಾಡ್ತಾನೆ. ಆ ಹಿಟ್ಟು ಎಷ್ಟು ಖರೀದಿ ಮಾಡ್ತಾನೆ ಅಂತಂತಂದ್ರೆ ಅವನ ಒಟ್ಟು ಉತ್ಪಾದನೆ 4800 ಅದಲ್ರಿ. ಈ 4800 ಏನ್ ಮಾಡ್ತಾನೆ ಅಂತಂದ್ರೆ ಆ ಹಿಟ್ಟಿನ ಗಿರಣಿ ಅವನಿಂದ ಈ 4800 ಎಲ್ಲಿ ತಗೋತ ಈ ಖಾಲಿ ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾಗಿರ್ತಕ್ಕಂಥದ್ದು ಮಧ್ಯಂತರ ಸರಕು 4800. ಹೌದಾ? ಅವನು ಒಟ್ಟು ಮೌಲ್ಯ ಅವನಿಗೆ ಬಂದಿರ್ತಕ್ಕಂಥ ಖರ್ಚನ್ನು ಒಟ್ಟು ಕೂಡಿ ಯಾರಿಗೆ ಮಾಡ್ತಾನ? ಮಾರಾಟ ಮಾಡ್ತಾನವ ಬೇಕರಿ ಅವನಿಗೆ ಮಾರಾಟ ಮಾಡ್ತಾನೆ ಹಿಟ್ಟು, ಅದು ಬ್ರೆಡ್ ರೆಡಿ ಮಾಡೋದಕ್ಕೆ. ಆ ಕಾರಣಕ್ಕಾಗಿ ಇಲ್ಲಿ 4800 ಏನಾಗ್ತಾ ಇದೆ ಅಂತಂದ್ರೆ ಇವ ಮಧ್ಯ
ಒಂಥರ ಸರಕಾಗಿ ಪರಿವರ್ತನೆ ಆಗ್ತದೆ. ಆದ್ರೆ ಇಲ್ಲಿ ಒಟ್ಟು ಉತ್ಪಾದನೆ ಎಷ್ಟಿದೆ ಅಂತಂತಂದ್ರೆ 6000 ಇದೆ ಅಂತಂದ್ರೆ ಈ ಒಂದು ಇಲ್ಲೇನ್ ಮಾಡ್ತಾನಂತಂದ್ರೆ ಇದಕ್ಕೆ 6000 ಆಲ್ರೆಡಿ ಕೊಟ್ಟಾನ, ಇದು 8400 ತೊಗೊಂಡೆವು, ಇಲ್ಲೊಂದು ಖಾಲಿ ಬಿಟ್ಟ ಸ್ಥಳ ಅದ, ಅಲ್ಲೇನ್ ಮಾಡ್ಬೇಕಂತಂದ್ರೆ ತಾವುಗಳನ್ನು 1200 ಎಷ್ಟು ತುಂಬೇಕ್ರಿ? 1200 ರೂಪಾಯಿ. ಈ 1200 ರೂಪಾಯಿಯನ್ನು ತುಂಬಿದಾಗ ಇವೆರಡು ಕೂಡಿಸಿ ಎಷ್ಟಾಗ್ತದೆ ನೋಡ್ರಿ, 0ಕ್ಕೆ 0, 0ಕ್ಕೆ 0, 2 8 10ಕ್ಕೆ 0, ಇಲ್ಲಿ ಕೈಲನ 1 ತೊಗೊಂಡ್ರಿ, 5 4 1 5 5 1 6, 6000 ರೂಪಾಯಿ ಏನಾಗ್ತದೆ ಒಟ್ಟು ಉತ್ಪಾದನೆ ಆಗ್ತಕ್ಕಂಥದ್ದು. ಯಾರ್ದು? ಬ್ರೆಡ್ ಬೇಕರಿ ಅವನು. ಈ ತಾವುಗಳನ್ನು ಇದನ್ನು ತಿಳ್ಕೊಂಡು 6000 ಇಲ್ಲಿ ಒಟ್ಟು ಉತ್ಪಾದನೆ ಆಗ್ಯದಂದ್ರೆ 4800 ಇಲ್ಲಿ ತೊಗೊಂಡಿದ್ದೇವೆ ಅಂತಂದ್ರೆ ಇನ್ನ ಎಷ್ಟು ಖಾಲಿ ಬಿಡ್ತದೋ ಅದನ್ನು ನಾವು ಮೌಲ್ಯವರ್ಧನೆಯಲ್ಲಿ ಯಾಡ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಲಾಸ್ಟ್ ಬ್ರೆಡ್ ಅನ್ನು ರೆಡಿ ಮಾಡಿದ್ನು. ಬ್ರೆಡ್ ಅನ್ನು ರೆಡಿ ಆದ್ಮೇಲೆ ಅವ ಏನ್ ಮಾಡ್ತಾನ, ಬೇಕರಿದವನು ಆ ಬ್ರೆಡ್ ಚಿಲ್ಲರೆ ಅಂಗಡಿದವನಿಗೆ ಮಾರಾಟ ಮಾಡ್ತಾನೆ. ಈ ಚಿಲ್ಲರೆ ಅಂಗಡಿದವ ಏನ್ ಮಾಡ್ತಾನೆ ಅಂತಂದ್ರೆ ಈ ಬೇಕರಿದವನಿಂದ ಒಟ್ಟು ಉತ್ಪಾದನೆಯಿಂದ ಅವ ಏನ್ ಮಾಡ್ತಾನೆ 6000 ಖರೀದಿ ಮಾಡ್ತಾನೆ. ಈ 6000 ಖರೀದಿ ಮಾಡಿದ್ದು ಚಿಲ್ಲರೆ ಅಂಗಡಿದವನ ಮಧ್ಯಂತರ ಸರಕು 6000 ಆಗಿರ್ತದೆ, ಹೌದಾ? ಅದಕ್ಕೆ 6000 ಬರೀ ಖರೀದಿ ಮಾಡಿದ್ರೆ ಅಷ್ಟೇ ಆ ಮಧ್ಯಂತರ ಸರಕು ಅವ ಏನ್ ಮಾಡ್ತಾನೆ, ಈ 6000ಕ್ಕೆ 1000 ಮೌಲ್ಯವರ್ಧನೆ ಮಾಡ್ತಾನೆ. ಯಾಕಂದ್ರೆ ಅವ ಚಿಲ್ಲರೆ ಅಂಗಡಿದವ ಆಗಿರ್ತಾನ, ಅಂಗಡಿಯಲ್ಲಿ ಇಟ್ಟು ಅದಕ್ಕೆ ಮೇಂಟೆನೆನ್ಸ್ ಚಾರ್ಜ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಅವನದು ಖರ್ಚಾಗಿರ್ಬೋದು, ಹೀಗೆ ಎಲ್ಲಾನು ಒಟ್ಟಾರೆ ಕೂಡಿಸ್ಕೊಂಡು ಅವನ ಮೌಲ್ಯವರ್ಧನೆ ಎಷ್ಟಾಗ್ತದೆ ಅಂತಂದ್ರೆ 1000 ಆಗ್ತದೆ. 6000 ಪ್ಲಸ್ 1000 ಇವೆರಡು ಕೂಡಿಸಿದಾಗ ಇಲ್ಲಿ ಚಿಲ್ಲರೆ ಅಂಗಡಿದ ಒಂದು ಅಷ್ಟು ಎಷ್ಟಾಗ್ತದೆ 7000 ರೂಪಾಯಿ ಆಗುತ್ತೆ. ಈ 7000 ಒಟ್ಟು ಉತ್ಪಾದನೆ ಅಂದ್ರೆ ಒಟ್ಟು ಮೌಲ್ಯವರ್ಧನೆ ಇವೆಲ್ಲ ಎಷ್ಟಾಗ್ತದೆ ಅಂತಂದ್ರೆ ಇವಷ್ಟನ್ನು ಕೂಡಿಸಿದಾಗ ನೋಡಿ 0 0 ಇಲ್ಲಿ 2 5 8 10ಕ್ಕೆ 0, ಕೈಲನ 1 1 2 3 4 4 3 7 7000. ಈ 7000 ಏನಾಗ್ತದ ಒಟ್ಟು ಮೌಲ್ಯವರ್ಧನೆ ಆಗ್ತಕ್ಕಂಥದ್ದು. ಈ ರೀತಿ ಈ ಖಾಲಿ ಕಾಣೆಯಾದ ಮೌಲ್ಯಗಳನ್ನು ಕಂಡು ಹಿಡಿಯಿರಿ ಅಂತ ಇಷ್ಟು ತುಂಬಿದೆ. ಆದ್ರೆ ನಿಮ್ಗೂ ಇದಕ್ಕೂ 5 ಮಾರ್ಕ್ಸ್ ಇದೆ, ಈ ಒಂದು ಕಾಣೆ ಇದಕ್ಕೂ ಕೂಡ 5 ಮಾರ್ಕ್ಸ್ ಇದೆ. ತಾವುಗಳನ್ನು ಇಷ್ಟು ಪರ್ಫೆಕ್ಟ್ ಆಗಿದೆ ಆದ್ರೆ ತಮಗೆ ಪರೀಕ್ಷೆ ದೃಷ್ಟಿಯಿಂದ 10 ಅಂಕಗಳನ್ನು ತಮಗೆ ಸಿಗುತ್ತವೆ. ಹಾಗೆ ಇಲ್ಲಿ ಈ ಥಿಯರಿಯನ್ನು, ಈ ಸಿದ್ಧಾಂತವನ್ನು ತಾವು ತಿಳ್ಕೊಳ್ಬೇಕು. ಈ ಡಾಟಾಗಳು ಯಾವುದೇ ಡಾಟಾಗಳನ್ನು, ಯಾವುದೇ ದತ್ತಾಂಶಗಳನ್ನು ಬೇರೆ ಬೇರೆ ಕೊಟ್ಟಿದ್ದಾದ್ರೂ ಕೂಡ ಅದರ ಈ ತತ್ವದ ಮೇಲೆ ತಾವುಗಳನ್ನು ಪರೀಕ್ಷೆಯಲ್ಲಿ ಬಂದಿರತಕ್ಕಂತ ಪ್ರಶ್ನೆ ಪತ್ರಿಕೆಯ ಡಾಟಾಗಳ ಬೇಸ್ ಮೇಲೆ ಉತ್ತರ ತಾವು ರೆಡಿ ಮಾಡಬೇಕು. ಆದ್ರೆ ಇದೇ ತರ ಕ್ವಶನ್ ಇರಬಹುದು, ಇರಲಾರ್ದನು ಇರಬಹುದು. ಈ ಡಾಟಾ ಚೇಂಜ್ ಮಾತ್ರ ಕೊಟ್ಟಿರ್ತಾನೆ ಅರ್ಥಶಾಸ್ತ್ರದಲ್ಲಿ. ಅವುಗಳನ್ನು ಪರಿಶೀಲನೆ ಮಾಡಿ ಅವು ಚೆನ್ನಾಗಿ ತಾವು ಪ್ರಶ್ನೆ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡಿದ್ದಾದ್ರೆ ಅತ್ಯಂತ ಸರಳವಾಗಿ ಅರ್ಥಶಾಸ್ತ್ರ ತಮಗೆ ತಿಳಿಯುತ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಾದ್ರೆ ನಮ್ಮ ಚಾನೆಲ್ ಹೆಸರು ಬಂದ್ಬಿಟ್ಟು ಏನಿದೆ ಅಂತಂದ್ರೆ ಈ ಸಿದ್ದಣ್ಣ ಶೆಟ್ಟಿ ಸರ್ ಅಂತ ಬಂದ್ಬಿಡುತ್ತೆ. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬೇಗನೆ ಬಂದು ತಲುಪುತ್ತವೆ ಅಂತ ಹೇಳುತ್ತಾ ಇವತ್ತಿನ ತರಗತಿ ಇಲ್ಲಿಗೆ
ಮುಗಿಸ್ತಾ ಇದ್ದೇನೆ. ಮುಂದಿನ ತರಗತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಒನ್ ಅಂಡ್ ಆಲ್.